ಗಲ್ಫ್ ಯುದ್ಧದ ಎಫೆಕ್ಟ್ ಈಗ ಎಷ್ಟರ ಮಟ್ಟಿಗೆ ಭಾರತದ ಮೇಲೆ ಬೀರ್ತಾ ಇದೆ ಅಂದರೆ ಗ್ಯಾಸ್ ಎಮರ್ಜೆನ್ಸಿಯಲ್ಲೂ ಕೂಡ ಭಾರತದಲ್ಲಿ ಅತಿ ಹೆಚ್ಚಾಗಿ ಕಾಡ್ತಾ ಇದೆ. ರಾಜ್ಯದಲ್ಲಿ ಹೆಚ್ಚಾಗ್ತಾ ಇರುವಂತಹ ಕಮರ್ಷಿಯಲ್ ಸಿಲಿಂಡರ್ ಕೊರತೆಯಿಂದಾಗಿ ಇದೀಗ ಸಿಲಿಂಡರ್ಗಳೇ ಇಲ್ಲದೆ ಬಂದ್ ಆಗ್ತಿವೆ ಅಂತ ಬೆಂಗಳೂರಿನಲ್ಲಿ ಇರುವಂತಹ ಹೋಟೆಲ್ಸ್ ಮಾಲೀಕರು ಕಂಗಾಲಾಗಿದ್ದಾರೆ. ನೋಡಿ, ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ ಕಮರ್ಷಿಯಲ್ ಸಿಲಿಂಡರ್ನ ಕೊರತೆ. ಸಿಲಿಂಡರ್ಗಳೇ ಇಲ್ಲದೆ ಬಂದ್ ಆಗ್ತಿವೆ ಅಂತ ಬೆಂಗಳೂರಿನ ಹೋಟೆಲ್ಸ್ ಮಾಲೀಕರು ಒಂದಷ್ಟು ಕಂಗಾಲಾಗಿದ್ದಾರೆ. ಜೊತೆಗೆ ಈಗ ಸಿಲಿಂಡರ್ ಇಲ್ಲದೆ ಇರೋ ಕಾರಣ ಹೋಟೆಲ್ಸ್ಗಳನ್ನು ಕೂಡ ಬಂದ್ ಮಾಡಿದ್ದಾರೆ. ಗ್ಯಾಸ್ ಸಿಗದೆ ಹಲವು ಹೋಟೆಲ್ಗಳು ಕೂಡ ಬಂದ್ ಆಗಿದೆ ಸಂಪೂರ್ಣವಾಗಿ. ಬೆಂಗಳೂರಿನಲ್ಲಿ ಇರುವಂತಹ IDC ಕಿಚನ್ಗೂ ಕೂಡ ತಟ್ಟಿದೆ ಗ್ಯಾಸ್ನ ಬಿಸಿ. ಬೆಳಗ್ಗೆ ತಿಂಡಿ ಮಾಡಲು ಬಂದಂತಹ ಗ್ರಾಹಕರಿಗೆ ಬಿಗ್ ಶಾಕ್ ಎದುರಾಗಿದೆ. ಗಾಂಧಿನಗರದ 3ನೇ ಕ್ರಾಸ್ನಲ್ಲಿರುವಂತಹ ಹೋಟೆಲ್, ಪ್ರಸಿದ್ಧ ಹೋಟೆಲ್ ಇದು. ಪ್ರಸಿದ್ಧವನ್ನು ಹೊಂದಿರುವಂತಹ ಹೋಟ್ಲು. ಇಡ್ಲಿ, ದೋಸೆ, ಕಾಫಿ ಹೋಟೆಲ್ಗೆ ಈಗ ಬ್ರೇಕ್ ಬಿದ್ದಿದೆ. ಗ್ಯಾಸ್ ಬರುವವರೆಗೂ ಕೂಡ ಓಪನ್ ಆಗಲ್ಲ ಅಂತ ಬೋರ್ಡನ್ನು ಹಾಕ್ಬಿಟ್ಟಿದ್ದಾರೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಗ್ಯಾಸ್ ಸಿಗದೆ ಹಲವು ಹೋಟೆಲ್ಗಳು ಬಂದಾದರೆ ಈಗ ಬೆಂಗಳೂರಿನಲ್ಲಿರುವಂತಹ IDC ಕಿಚನ್ನು, ಬಹಳ ಹೆಸರುವಾಸಿಯಾಗಿರುವಂತಹ IDC ಕಿಚನ್ ಈಗ ಬಂದಾಗಿದೆ. ಬೆಳಗ್ಗೆ ತಿಂಡಿ ಮಾಡೋದಕ್ಕೆ ಅಂತ ಎಂದಿನಂತೆ ಬಂದಂತಹ ಗ್ರಾಹಕರಿಗೆ ಬಿಗ್ ಶಾಕ್ ಎದುರಾಗಿದೆ. ಆ ಒಂದು ನೋಟಿಸ್ ಅಂಟಿಸಿರೋದನ್ನು ನೋಡಿ. ಈಗ ಇರುವಂತಹ ಅನಿಲ ಏನಿದೆ ಅದು ಪೂರೈಕೆ ಆಗುವವರೆಗೂ ಕೂಡ, ಈ ಸಮಸ್ಯೆಗಳು ಬಗೆಹರಿಯುವವರೆಗೂ ಕೂಡ ನಾವು IDC ಇದನ್ನು ಓಪನ್ ಮಾಡೋದಿಲ್ಲ, ಹೋಟೆಲನ್ನು ಓಪನ್ ಮಾಡೋದಿಲ್ಲ, ಇಡ್ಲಿ, ದೋಸೆ, ಕಾಫಿ ಯಾವುದು ಕೂಡ ಸಿಗೋದಿಲ್ಲ ಅಂಥೇಳಿ ಬೋರ್ಡನ್ನು ಹಾಕ್ಕೊಂಡಿದ್ದಾರೆ. ಗ್ಯಾಸ್ ಸಿಲಿಂಡರ್ಗಳಿಲ್ಲದೆ ಈಗ ಬಂದ್ ಆಗ್ತಿವೆ ಹೋಟೆಲ್ಸ್ಗಳು ಒಂದೊಂದಾಗಿ. ತೆರೆದಿರುವಂತಹ ಹೋಟೆಲ್ಗಳಲ್ಲೂ ಕೂಡ ತಿಂಡಿ ಊಟದ ಬೆಲೆ ಏರಿಕೆ ಆಗ್ತಾ ಇದೆ. ಮತ್ತೊಂದು ಕಡೆ ಯುದ್ಧದ ಎಫೆಕ್ಟ್, ಸಿಲಿಂಡರ್ ಅಭಾವ ಆಗ್ತಾ ಇದೆ. ಗ್ರಾಹಕರಿಗೆ ಹೊಡೆತ ಬೀಳ್ತಾ ಇದೆ ಹೆಚ್ಚಿನದಾಗಿ. ಕಾಳಸಂತೆಯಲ್ಲಿ ದುಬಾರಿ ಹಣಕ್ಕೆ ಗ್ಯಾಸ್ ಖರೀದಿ ಮಾಡ್ತಾ ಇದ್ದಾರೆ. 5,000 ಕೊಟ್ಟು ಕಮರ್ಷಿಯಲ್ ಸಿಲಿಂಡರ್ ಅನ್ನ ಖರೀದಿ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಹೋಟೆಲ್ ಮಾಲೀಕರು. ಗ್ರಾಹಕರ ಮೇಲೆ ಹೆಚ್ಚುವರಿ ಹಣ ಹಾಕುವಂತಹ ಹೋಟೆಲ್ಸ್ನಿಂದ ಗ್ಯಾಸ್ ಸಿಲಿಂಡರ್ಗಳಿಲ್ಲದೆ ಬಂದ್ ಆಗ್ತಾ ಇವೆ. ಒಂದು ಕಡೆ ಗ್ಯಾಸ್ ಸಿಲಿಂಡರ್ ಇಲ್ಲ ಅಂತ ಹೇಳಿ IDC ಕಿಚನ್ ಕ್ಲೋಸ್ ಮಾಡಿದ್ರೆ, ಮತ್ತೊಂದು ಕಡೆ ಗ್ಯಾಸ್ ಸಿಲಿಂಡರ್ಗಳಿಲ್ಲದೆ ಎಷ್ಟೋ ಹೋಟೆಲ್ಗಳು ಕೂಡ ಬಂದ್ ಆಗ್ತಾ ಇವೆ. ಅದರಲ್ಲಿ ಕೆಲವೊಂದು ಹೋಟೆಲ್ಗಳನ್ನು ತೆರೆಯಲಾಗಿದೆ. ಈಗ ಏನೋ ಸೌದೆ ಕಟ್ಟಿಗೆಗಳನ್ನ ಏನೋ ಯೂಸ್ ಮಾಡ್ಕೊಂಡು ಅಡುಗೆಯನ್ನು ಮಾಡ್ತಿದ್ದಾರೆ ಸಿಲಿಂಡ್ರು ಇಲ್ಲದೆ ಇರೋರು ಕೆಲವೊಂದು ಹೋಟೆಲ್ಗಳು. ಈಗ ಅಂತಹ ಹೋಟೆಲ್ಗಳಲ್ಲಿ ತಿಂಡಿಯ ಮತ್ತು ಊಟದ ರೇಟ್ ಏನಿತ್ತು ಅದು ಈಗ ಬೆಲೆ ಏರಿಕೆಯಾಗಿದೆ. ಓಪನ್ ಏನೋ ಆಗಿದೆ, ಅಡುಗೆ ಏನೋ ಮಾಡ್ತಿದ್ದಾರೆ, ಆದರೆ ಬೆಲೆ ಏರಿಕೆ ಈಗ ಹೆಚ್ಚಾಗಿದೆ. ತಿನ್ನುವಂಥ ತಿಂಡಿ ಎಂದಿನಂತೆ ಇರುವಂತಹ ಬೆಲೆಗಿಂತ ಹೆಚ್ಚಿನದಾಗಿ ಈಗ ಬೆಲೆ ಏರಿಕೆ ಆಗಿರೋದು ಟಿಫನ್ಗೆಲ್ಲ ಕೂಡ. ಆದರೆ ಯುದ್ಧದ ಎಫೆಕ್ಟ್ ಇರೋದ್ರಿಂದ ಸಿಲಿಂಡರ್ ಅಭಾವ ಹೆಚ್ಚಾಗಿ ಕಾಡ್ತಾ ಇದೆ. ಹಾಗಾಗಿ ಗ್ರಾಹಕರಿಗೂ ಕೂಡ ಹೊಡೆತ ಬೀಳ್ತಾ ಇದೆ. ಇನ್ನು ಕಾಳೆಸಂತೆಯಲ್ಲಿ ಇನ್ನೂ ಕೆಲವು ಹೋಟೆಲ್ ಮಾಲೀಕರು ಏನು ಮಾಡ್ತಾ ಇದ್ದಾರೆ, ಕಾಳೆಸಂತೆಯಲ್ಲಿ ಮಾರುವಂತಹ ಏನು 4,000 5,000 ಏನು ಮಾರ್ತಾರೆ ಆ ಒಂದು ಸಿಲಿಂಡರು, ಅದನ್ನು ಕೂಡ ದುಬಾರಿ ಹಣಕ್ಕೆ ಗ್ಯಾಸನ್ನು ಖರೀದಿ ಮಾಡ್ತಿದ್ದಾರೆ ಕಾಳಸಂತೆಯಲ್ಲಿ. ಈಗ ಮಾಲೀಕರು ಬೇರೆ ಆಪ್ಷನ್ ಇಲ್ಲ, ಹಾಗಾಗಿ 5,000 ಕೊಟ್ಟು ಈಗ ಖರೀದಿಯನ್ನು ಮಾಡ್ತಿದ್ದಾರೆ.
ಸಿಲಿಂಡರ್ ಖರೀದಿ ಮಾಡ್ತಿದ್ದಾರೆ. ಗ್ರಾಹಕರ ಮೇಲೆ ಇದೀಗ ಹೆಚ್ಚುವರಿ ಹಣವನ್ನು ಕೂಡ ಹಾಕ್ತಿದ್ದಾರೆ ಕೆಲವೊಂದು ಹೋಟೆಲ್ಸ್ ಮಾಲೀಕರು. ಯಾಕಂದರೆ ಸಿಲಿಂಡರ್ ಅಭಾವ ಹೆಚ್ಚಾಗಿರೋ ಕಾರಣ ಎಲ್ಲೋ ಒಂದು ಕಡೆ ಈಗ ಜನರು ಕೂಡ ತತ್ತರಿಸಿ ಹೋಗ್ತಿದ್ದಾರೆ. ಒಂದು ಕಡೆ ಸಿಲಿಂಡರ್ ಅಭಾವ ಹೆಚ್ಚಾಗ್ತಾ ಇದೆ, ಮತ್ತೊಂದು ಕಡೆ ನೋಡಿದ್ರೆ ಇಲ್ಲಿ ತಿಂಡಿ ರೇಟು ಕೂಡ, ಊಟದ ರೇಟು ಕೂಡ ಜಾಸ್ತಿ ಮಾಡ್ತಿದ್ದಾರೆ, ಟೀ ಕಾಫಿ ರೇಟ್ ಜಾಸ್ತಿ ಮಾಡ್ತಿದ್ದಾರೆ. ಈ ಹಿಂದೆ ತೆರಿಗೆಗಳನ್ನು ಕಟ್ಟುವಾಗ ಯಾವ ರೀತಿ ಇವರಿಗೆ ಜಾಸ್ತಿ ಆಯಿತು ಅಂತ ಅನ್ನಿಸ್ತಾ ಇತ್ತು. ಈಗ ಅನಿಲ ಸಿಗದೇ ಇರೋ ಕಾರಣ ಇಲ್ಲಿ ರೇಟನ್ನು ಜಾಸ್ತಿ ಮಾಡಿರೋದು ಎಲ್ಲ ಹೋಟೆಲ್ ಮಾಲೀಕರು. ಒಂದು ಕಡೆ ಅಂದರೆ ಈಗ ಪ್ರೆಸೆಂಟ್ ಹೋಟೆಲ್ ಯಾವ್ಯಾವ ತೆಗೆದಿದ್ದಾರೆ ಆ ಹೋಟೆಲ್ ಮಾಲೀಕರೆಲ್ಲ ಕೂಡ ತಿಂಡಿ ಊಟದ ವ್ಯವಸ್ಥೆಯನ್ನು ಕಲ್ಪಿಸ್ತಾ ಇದ್ದಾರೆ, ಆದರೆ ರೇಟ್ ಜಾಸ್ತಿ ಹೇಳ್ತಿದ್ದಾರೆ. ಯಾಕಂದರೆ ಅವ್ರು ಕಾಳಸಂತೆಯಲ್ಲಿ 5,000 ರೂಪಾಯಿ ಕೊಟ್ಟು ಸಿಲಿಂಡ್ರನ್ನ ತೆಗೆದುಕೊಳ್ತಾ ಇರೋಂತಹ ಕಾರಣ ಅವ್ರಿಗೂ ಕೂಡ ದುಡ್ಡು ಬರೋವಂಥ ಸಿಚುವೇಶನ್ ಎಲ್ಲೂ ಕೂಡ ಇರೋದಿಲ್ಲ. ಈಗ ಎಂದಿನಂತೆ ನಾವು ಕೂಡ ಟಿಫನ್ಗೆ ಕೊಟ್ಬಿಟ್ರೆ ಮಾಮೂಲಿ ಇರುವಂಥ ಈಗ 5 ರೂಪಾಯಿ ಟಿಫನ್ ಅಥವಾ 20 ರೂಪಾಯಿ ಟಿಫನ್ ಇದ್ದರೆ, 30 ರೂಪಾಯಿ ಟಿಫನ್ ಇದ್ದರೆ, ಈಗ ಆದರೂ ಒಂದು 60ಕ್ಕೆ ಮಾಡುವಂಥ ಒಂದು ಹೋಟೆಲ್ ಮಾಲೀಕರು ಆ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಬಿಕಾಸ್ ಕಾಳಸಂತೆಯಲ್ಲಿ 5,000 ರೂಪಾಯಿ ಕೊಟ್ಟು ಈಗ ಸಿಲಿಂಡ್ರನ್ನು ಖರೀದಿ ಮಾಡ್ತಾ ಇರೋದು.